ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ, ನೀನು ದನೀರದವರ ಧೈರ್ಯವೋ. ಸಂವಿಧಾನ ಶಿಲ್ಪಿ, ಭಾರತದ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ದೀನ ದಲಿತರ ಧನಿಯಾಗಿ ಅಸ್ಪೃಶ್ಯತೆ ಹಾಗೂ ಅಸಮಾನತೆಯ ವಿರುದ್ಧ ಸಿಡಿದೆದ್ದು ನಿಂತು ಹೋರಾಟ ಮಾಡಿದ್ದವರು. ಆದರೆ ಅವರ ಆದರ್ಶಗಳನ್ನು ಪಾಲಿಸುತ್ತಾ ಅವರದ್ದೇ ದಾರಿಯಲ್ಲಿ ಸಾಗುವ ವ್ಯಕ್ತಿಗಳು ಇತ್ತೀಚಿನ ದಿನಗಳಲ್ಲಿ ತೀರಾ ಕಡಿಮೆ. ಅಂತಹ ಬೆರಳೆಣಿಕೆಯಷ್ಟು ದಲಿತ ಪರ ಹೋರಾಟಗಾರರಲ್ಲಿ ಒಬ್ಬರು ಕೋಲಾರ ಜಿಲ್ಲೆಯ ಯುವಕ ಜೈ ಭೀಮ್ ಶ್ರೀನಿವಾಸ್ ರವರು. ಜೈ ಭೀಮ ಅಂದ್ರೆ ನಿರ್ಭೀತಿಯ, ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳಿನರಿಗಳ ಚರ್ಮ ಸುಲಿದವ. ತಮ್ಮ ಹೆಸರಿನ ಜೊತೆಯಲ್ಲೇ ಜೈ ಭೀಮ್ ಅನ್ನೋ ಹೋರಾಟದ ಕಿಚ್ಚನ್ನ ಹಚ್ಚಿಕೊಂಡಿದ್ದಾರೆ. ಈ ಯುವಕ ಶ್ರೀನಿವಾಸ್ ಕೋಲಾರದ KGF ತಾಲೂಕಿನ ಬಂಗಾರ ತಿರುಪತಿ ಬಳಿಯ ಸಿದ್ದಾರೆಡ್ಡಿ ದಿನೇ ಗ್ರಾಮದ ನಾರಾಯಣಪ್ಪ ಮತ್ತು ರತ್ನಮ್ಮ ದಂಪತಿಗಳ ಪುತ್ರನಾಗಿ ಜನಿಸಿದ ಶ್ರೀನಿವಾಸ್ ರವರು ಹುಟ್ಟು ಹೋರಾಟಗಾರರಾಗಿಯೇ BCom ಪದವಿ ಪಡೆದವರು. ವಿದ್ಯಾವಂತರು, ಬುದ್ಧಿವಂತರು, ಧೈರ್ಯವಂತರು ಆಗಿರುವ ಶ್ರೀನಿವಾಸ್ ಅವರು ತಮ್ಮ ದಲಿತ ಪರ ಕಾಳಜಿ, ದಲಿತ ಪರ ಹೋರಾಟ, ಅಸಮಾನತೆ ಹಾಗೂ ಅಸ್ಪೃಶ್ಯತೆಯ ವಿರುದ್ಧ ಸಿಡಿದೇಳುವ ಪ್ರವೃತ್ತಿಯಿಂದ ಜೈ ಭೀಮ್ ಶ್ರೀನಿವಾಸ್ ಅಂತಲೇ ಕೋಲಾರದಾದ್ಯಂತ ಸುದ್ದಿಯಾಗಿ ಸದ್ದು ಮಾಡಿದವರು. ಈ ವಯಸ್ಸಿನಲ್ಲಿ ಪ್ರೀತಿ, ಪ್ರೇಮ, ಮೋಜು ಮಸ್ತಿ ಅಂತ ಕಾಲಹರಣ ಮಾಡದೆ ಒಂದು ದಲಿತ ಸಂಘಟನೆಯನ್ನ ಕಟ್ಟಿ ಬೆಳೆಸಿದ ಹೆಗ್ಗಳಿಕೆ ಈ ಜೈ ಭೀಮ್ ಶ್ರೀನಿವಾಸ್ ಅವರದ್ದು. ಜೊತೆಗೆ ಹಲವು ಹೋರಾಟಗಳ ತವರು ಜಿಲ್ಲೆಯಾಗಿರುವ ಚಿನ್ನದನಾಡು ಕೋಲಾರದಲ್ಲಿ ದೀನ ದಲಿತರ, ಬಡವರ, ಅಸಹಾಯಕರ, ನಿರ್ಗತಿಕರ ಮತ್ತು ದೌರ್ಜನ್ಯಕ್ಕೆ ಒಳಗಾದವರ ಪರ ನಿಂತು ಅವರಿಗೆ ಕಾನೂನಿನ ಅಡಿಯಲ್ಲಿ, ಹೋರಾಟದ ಅಡಿಯಲ್ಲಿ ನ್ಯಾಯವನ್ನ ಕೊಡುವ ಮೂಲಕ ಅದರೊಂದಿಗೆ ಸದ್ದಿಲ್ಲದೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆ ಮೂಲಕ ಬಡವರಿಗೆ ನೆರವಾಗುತ್ತಾ ಹೆಸರುವಾಸಿಯಾಗಿ ಮಾದರಿ ಹೋರಾಟಗಾರನಾಗಿ ರೂಪುಗೊಂಡಿದ್ದಾರೆ ಈ ದಲಿತ ಮುಖಂಡ ಜೈ ಭೀಮ್ ಶ್ರೀನಿವಾಸ್. ಬಡತನದ ಬೇಗೆಯಲ್ಲಿ ಬೆಂದು ಅದೆಷ್ಟು ಅವಮಾನಗಳನ್ನ, ಅಡಮಾನಗಳನ್ನ ದಾಟಿಕೊಂಡು ಬಂದ ಬೆಂಕಿಯಲ್ಲಿ ಅರಳಿದ ಹೂವು ಈ ಜೈ ಭೀಮ್ ಶ್ರೀನಿವಾಸ್. ಕೇವಲ ಕಾಟಾಚಾರಕ್ಕೆ, ಪ್ರಚಾರಕ್ಕಾಗಿ ಯಾವುದೇ ಕೆಲಸ ಮಾಡದೆ ದಲಿತರ, ಹಿಂದುಳಿದವರ ಸೇವೆಗಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿರುವ ಕೋಲಾರದ ಕಟ್ಟಾಳು ಜೈ ಭೀಮ್ ಶ್ರೀನಿವಾಸ್. ಆದ್ದರಿಂದಲೇ KGF ಭಾಗದಲ್ಲಿ ಇವರನ್ನ ಕಂಡ್ರೆ ಜನರು ಬಹಳ ಪ್ರೀತಿ, ಅಭಿಮಾನ ಹಾಗೂ ಗೌರವದಿಂದಲೇ ಕಾಣ್ತಾರೆ. ಈ ಅದೃಷ್ಟ ಎಲ್ರಿಗೂ ಸಿಗೋದಿಲ್ಲ ಬಿಡಿ. ಅಷ್ಟರ ಮಟ್ಟಿಗೆ ಜನಮನ ಗೆದ್ದಿದ್ದಾರೆ ಈ ದೀನ ದಲಿತರ ನಾಯಕ. ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ, ನಿನಗುಂಟು ನಾನಾ ವೇಷ, ನಿನ್ನ ಮಾತೆ ಗಂಟ ಘೋಷ, ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ಜೊತೆಗೆ ತಮಗೆ ಬರುವ ಅಲ್ಪ ಆದಾಯದಲ್ಲಿ ಬಡ ಜನರ ಸೇವೆ ಮಾಡ್ತಾ ಇರುವ ಇವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ತಮ್ಮ ಹುಟ್ಟುಹಬ್ಬದ ದಿನ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ, ಅನಾಥ ಮಕ್ಕಳಿಗೆ ಹಾಗೂ ವೃದ್ಧಾಶ್ರಮಕ್ಕೆ ಊಟದ ವ್ಯವಸ್ಥೆ ಹಾಗೂ ಆಹಾರದ ಸಾಮಗ್ರಿಗಳ ಪೂರೈಕೆ, ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಬಡ ರೋಗಿಗಳಿಗೆ, ಬಾಣಂತಿಯರಿಗೆ ಹಣ್ಣು ಹಂಪಲು ವಿತರಿಸುವುದು, ಅಂಗವಿಕಲರಿಗೆ ನೆರವು ನೀಡುವುದರ ಜೊತೆಗೆ ದೂರದ ಕಾಡು ಪ್ರದೇಶಗಳಲ್ಲಿ, ನಿರ್ಜನ ಪ್ರದೇಶಗಳಲ್ಲಿರುವ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತಹ ವಿಶೇಷ ಗುಣವುಳ್ಳವರು ಜೈ ಭೀಮ್ ಶ್ರೀನಿವಾಸ್ ಅವರು. ಬಡತನದಿಂದ ಬಂದ ಕಾರಣದಿಂದ ಹಸಿವಿನ ಬೆಲೆ ಏನು ಎಂಬುದನ್ನು ಅರಿತಿರುವ ಇವರು ಅದೆಷ್ಟೋ ಹಸಿದ ಹೊಟ್ಟೆಗಳನ್ನು ತುಂಬಿಸಿದ್ದಾರೆ. ಆದ್ದರಿಂದಲೇ ಬಡವರ, ದೀನ ದಲಿತರ, ಹಿಂದುಳಿದವರ ಆಶೀರ್ವಾದ ಹಾಗೂ ಆರೈಕೆ ಇವರ ಮೇಲೆ ಸದಾ ಇದ್ದೇ ಇದೆ. ಈ ಒಂದು ಕರಾಟೆ ಶಾಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಆ ಒಂದು ಪ್ರತಿಭೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ನಾವು ಒಂದು ಸನ್ಮಾನವನ್ನು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕರಾಟೆಯ ಒಂದು ಟೀಚರ್ಸ್ ಸಹ ಬಂದಿದ್ದಾರೆ. ಅವರಿಗೆ ಒಂದು ನಮ್ಮ ಸಂಘಟನೆಯ ಪರವಾಗಿ ಒಂದು ಸ್ವಾಗತವನ್ನು ಕೊಡ್ತಾ, ಜೊತೆಗೇನು ವಿದ್ಯಾರ್ಥಿಗಳಲ್ಲಿರುವಂಥ ಪ್ರತಿಭೆಯನ್ನು ಸಮಾಜಕ್ಕೆ ನೋಡಿಸ್ಕೊಡುವ ನಿಟ್ಟಿನಲ್ಲಿ ಈ ಒಂದು ಕರಾಟೆಯನ್ನು ಕಲಿಸ್ಕೊಡ್ತಾ ಇದ್ದಾರೆ. ಈ ಒಂದು ಸಮಾಜದಲ್ಲಿ ನೋಡ್ಬೋದು, ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರೋ ದೌರ್ಜನ್ಯ, ದಬ್ಬಾಳಿಕೆಯನ್ನು ಎಷ್ಟೋ ಸಹ ಅವ್ರಿಗವರು ಕಾಪಾಡಿಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ. ಅಂತ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹ ಒಂದು ಕರಾಟೆಯನ್ನು ಕಲಿತವರಿಂದ ಈ ಸಮಾಜದಲ್ಲಿ ಎದುರಿಸುವ ಒಂದು ಘಟನೆಗಳಿಗೆ ಅವರು ಒಂದು ಧೈರ್ಯ ಬರುತ್ತೆ ಅಂತ ಹೇಳ್ತಾ
ಆದ್ದರಿಂದಲೇ ಇವರು ಯಾವುದೇ ಹೋರಾಟಕ್ಕೆ ಪ್ರತಿಭಟನೆಗೆ ಕೈ ಹಾಕಿದರೂ ಸಹ ಅದರಲ್ಲಿ ಗೆಲುವು ಕಾಣುತ್ತಾರೆ. ಆದ್ದರಿಂದಲೇ ಸರ್ಕಾರದ ಗೋಮಾಳ, ಬಡವರ ಜಮೀನು ಅಕ್ರಮ ಒತ್ತುವರಿ, ದಲಿತರ ಜಾಗ ಕಬಳಿಕೆ, ಸ್ಮಶಾನದ ಜಾಗ ಒತ್ತುವರಿಯಂತಹ ಘಟನೆಗಳು ನಡೆದಾಗ ಯಾವುದೇ ಅಂಜಿಕೆ ಇಲ್ಲದೆ ಮುಂದೆ ನಿಂತು ಪ್ರತಿಭಟನೆ ಮಾಡಿ ಕೋಟ್ಯಾಂತರ ರೂಪಾಯಿಯಷ್ಟು ಭೂಮಿ ಭೂಗಳ್ಳರ ಪಾಲಾಗುವುದನ್ನು ತಪ್ಪಿಸಿದ್ದಾರೆ. ಜೊತೆಗೆ ಅತ್ಯಾಚಾರ, ದಲಿತರ ಮೇಲೆ ದೌರ್ಜನ್ಯ, ಕೋಮು ಗಲಭೆಯಂತಹ ಸೂಕ್ಷ್ಮ ಘಟನೆಗಳು ನಡೆದಾಗ ಅದರ ಬಗ್ಗೆಯೂ ಧ್ವನಿ ಎತ್ತಿ ಹೋರಾಟ ಮಾಡುತ್ತಾರೆ. ಅವರ ಹೆಸರಿನ ಹಿಂದಿರುವ ಜೈ ಭೀಮ್ ಅನ್ನೋ ಬಲಿಷ್ಠ ಶಕ್ತಿ ಹಾಗೂ ಅದೆಷ್ಟೋ ಬಡ ಜನರ ಆಶೀರ್ವಾದದಿಂದಲೇ ಅವರ ಹೋರಾಟಗಳು ಜಯ ಕಂಡಿವೆ. ಆದ್ದರಿಂದಲೇ ಇಂತಹ ವ್ಯಕ್ತಿ ರಾಜಕೀಯ ಕ್ಷೇತ್ರಕ್ಕೂ ಬಂದು ಮತ್ತಷ್ಟು ಜನರ ಸೇವೆ ಮಾಡಬೇಕು ಅಂತ ಕೆಜಿಎಫ್ನ ಜನ ಆಸೆ ಪಡ್ತಾರೆ. ಶಾಲಾ ಕಾಲೇಜು ಹಂತದಿಂದಲೂ ಹೋರಾಟದ ಮೂಲಕವೇ ನ್ಯಾಯ ಕೊಡಿಸುತ್ತಾ ಬಂದಿದ್ದಾರೆ ಜೈ ಭೀಮ್ ಶ್ರೀನಿವಾಸ್. ಅಷ್ಟೇ ಅಲ್ಲದೆ ಕಳೆದ ವರ್ಷದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಎಂಬ ಸಂಘಟನೆಯನ್ನ ಹುಟ್ಟುಹಾಕಿದ ಇವರು ಕೇವಲ ಒಂದೇ ವರ್ಷದಲ್ಲಿ ಆ ಸಂಘಟನೆಯ ಹೆಸರು ಇತಿಹಾಸ ಪುಟಗಳಲ್ಲಿ ಉಳಿಯುವಂತಹ ಕಾರ್ಯಗಳನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ಅವರ ಸಂಘಟನೆಯ ಶಕ್ತಿಯೋ ಅಥವಾ ಅವರ ಹೆಸರಿನಲ್ಲಿರುವ ಶಕ್ತಿಯೋ ಗೊತ್ತಿಲ್ಲ. ಅವರು ಹಮ್ಮಿಕೊಳ್ಳುವ ಬಹುತೇಕ ಕಾರ್ಯಕ್ರಮಗಳು ಹೋರಾಟದ ಹಾದಿಯಲ್ಲಿಯೇ ಪ್ರತಿಫಲ ಕೊಟ್ಟಿವೆ. ಆ ಮೂಲಕ ಜೈ ಭೀಮ್ ಶ್ರೀನಿವಾಸ್ ಒಬ್ಬ ನಿಷ್ಠಾವಂತ ಜನಸ್ನೇಹಿ ಹೋರಾಟಗಾರನಾಗಿ ಬೆಳೆದಿದ್ದಾನೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಸರ್ಕಾರಿ ಆಸ್ತಿ ಒತ್ತುವರಿ ಬಗ್ಗೆ ಅಧಿಕಾರಿಗಳಿಗೆ ಪತ್ರ ಬರೆಯುವ ಮೂಲಕ ಕೋಟ್ಯಾಂತರ ಬೆಲೆ ಬಾಳುವ ಸರ್ಕಾರಿ ಆಸ್ತಿಗಳನ್ನು ಭೂ ಕಬಳಿಕೆದಾರರಿಂದ ಉಳಿಸಿದ್ದು ನಿಜಕ್ಕೂ ಒಂದು ಸಾಧನೆಯೇ ಸರಿ. ಬಹಳ ಕಷ್ಟದಲ್ಲಿ ಬೆಳೆದ ಜೈ ಭೀಮ್ ಶ್ರೀನಿವಾಸ್ ಅನೇಕ ನೋವು ಕಷ್ಟಗಳಿಂದ ಅನುಭವಿಸಿದ್ದು ಅಂಬೇಡ್ಕರ್ ಅವರ ಆಶಯದಂತೆ ಮೊದಲಿಗೆ ಶಿಕ್ಷಣ, ನಂತರ ಸಂಘಟನೆ, ಆಮೇಲೆ ಹೋರಾಟ ಎನ್ನುವಂತಹ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಯಾವುದಕ್ಕೂ ಭಯಪಡದೆ ಪ್ರತಿನಿತ್ಯ ಹೋರಾಟದ ಹಾದಿಯಲ್ಲಿ ಬದುಕಿದ್ದಾರೆ. ಹೋರಾಟದ ಹಾದಿಯಲ್ಲಿ ಅನೇಕ ಬೆದರಿಕೆಗಳು ಎದುರಾದರೂ ನೊಂದವರ ಪರ ನಿಂತು ನ್ಯಾಯ ಕೊಡಿಸುವಲ್ಲಿ ಸಫಲರಾಗಿದ್ದಾರೆ ಈ ಜೈ ಭೀಮ್ ಶ್ರೀನಿವಾಸ್. ಇಂಥ ಹೋರಾಟಗಾರ ನಾಯಕ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದೇ ಇಡೀ ಕೆಜಿಎಫ್ ಜನತೆಯ ಆಶಯವಾಗಿದೆ.